ನೀವು ಮದುವೆಯಾಗುವವರು ಹೇಗಿರ್ತಾರೆ, ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಸಂಗಾತಿ ಹೇಗಿರ್ತಾರೆ ಅನ್ನುವಂಥದ್ದು ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್. ಸೊ ಇದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ಡ್ ಮೂಲಕ ಆದರೂ ನೀವು ಹೀಗೆ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಜೀವನ ಸಂಗಾತಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರಾಗಿರ್ತಾರೆ. ಅಂದರೆ ನಿಮಗೆ ಅವರನ್ನು ನೋಡಿದಾಗ, ಅವರನ್ನು ಮಾತಾಡಿಸಿದಾಗ ನಿಮಗೆ ಯಾವಾಗಲೂ ನಿಮ್ಮ ಮನಸ್ಸು, ನಿಮ್ಮ ಇಂಟ್ಯೂಷನ್ ನಿಮಗೆ ಯಾವಾಗಲೂ ಹೇಳ್ತಾ ಇರುತ್ತೆ ಫಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು. ಅವರನ್ನು ನೋಡುವಾಗ, ಅವರ ಜೊತೆ ಮಾತಾಡಿದಾಗೆಲ್ಲ ನಿಮಗೆ ಎಲ್ಲೋ ಒಂದು ರೀತಿ ಸ್ಟ್ರಾಂಗ್ ಕನೆಕ್ಷನ್ ಅನ್ನುವಂಥದ್ದು ಇರುತ್ತೆ. ಒಂದು ಉತ್ತಮವಾದ ಬಾಂಡಿಂಗ್ ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಎಲ್ಲೋ ನಿಮ್ಮಿಬ್ಬರ ಮನಸ್ಥಿತಿ ತುಂಬಾ ಒಂದೇ ರೀತಿ ಇರುತ್ತೆ. ನೀವು ಯೋಚನೆ ಮಾಡುವಂತಹ ರೀತಿಯಾಗಿರ್ಬೋದು, ನೀವು ಒಬ್ರಿಗೊಬ್ಬರು ಮಾತಾಡಿಸುವಂತಹದ್ದಾಗಿರ್ಬೋದು, ಇಬ್ಬರಲ್ಲೂ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಫಸ್ಟ್ ಡೇಯಿಂದನೇ ಕ್ರಿಯೇಟ್ ಆಗುತ್ತೆ ಅನ್ನುವಂತಹದ್ದು ನಿಮಗೆ ಯಾವಾಗಲೂ ನಿಮ್ಮ ಮನಸ್ಥಿತಿ ಹೇಳ್ತಾ ಇರುತ್ತೆ. ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹದ್ದು, ಸ್ಟ್ರಾಂಗ್ ಫೀಲಿಂಗ್ ಅನ್ನುವಂತಹದ್ದು ನಿಮ್ಮ ಮನಸ್ಥಿತಿಯಲ್ಲಿ, ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ ಅನ್ನುವಂತಹದ್ದು ನಿಮಗೆ ಆಲ್ರೆಡಿ ತಿಳಿಯುತ್ತೆ. ಅವರು ಫಾಸ್ಟ್ ಲೈಫಲ್ಲೇ ಅವರು ನಿಮಗೆ ಪರಿಚಯ ಇರುವಂತಹವರು ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ನಿಮಗೆ ಯಾವಾಗಲೂ ಅವರನ್ನು ನೋಡಿದಾಗ, ಮಾತಾಡಿಸುವಾಗೆಲ್ಲ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳ್ತಾನೆ ಇರುತ್ತೆ ಅನ್ನುವಂತಹದ್ದು. ನೀವು ಮದುವೆ ಆಗುವಂತಹವರು, ನೀವು ನಿಮ್ಮ ಜೀವನ ಸಂಗಾತಿ ಗ್ರೂಪ್ ಫಸ್ಟ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರೇ ಆಗಿರ್ತೀರ. ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ, ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ತಾರೆ ಅನ್ನುವಂಥದ್ದು ಟೋಟಲಿ ನಿಮಗೆ ಫಾಸ್ಟ್ ಲೈಫಲ್ಲಿ ಕನೆಕ್ಟೆಡ್ ಆಗಿರುವಂಥದ್ದು, ಫಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಆಗಿರ್ತಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ತುಂಬ ಪ್ರೀತಿಸುವಂತಹವರು ಆಗಿರ್ತಾರೆ ಅನ್ನುವಂತಹದ್ದು, ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಗುಡ್ ರಿಲೇಷನ್ಶಿಪ್, ಹಾಗೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ನಿಮ್ಮ ಪಾರ್ಟ್ನರ್ ಅನ್ನುವಂತಹದ್ದು. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ತುಂಬ ಪ್ರೀತಿಸುವಂತಹವರು, ನಿಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಯಾವಾಗಲೂ ಜೊತೆಯಾಗಿ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ, ಹಾಗೂ ತುಂಬ ಕೂಲಾಗಿ ಇರ್ತಾರೆ. ಅವರ ಮನಸ್ಥಿತಿ ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಇರುತ್ತೆ. ಹಾಗೆ ತಾಯಿಯ ಪ್ರೀತಿಯನ್ನು ಹಂಚುವವರಾಗಿರ್ತಾರೆ. ಎಲ್ಲರ ಜೊತೆ ತುಂಬ ಉತ್ತಮವಾದ ಬಾಂಧವ್ಯವನ್ನು ಅವರು ಇಟ್ಕೊಂಡಿರ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮಗೆ ಅವರಿಗೆ ತುಂಬ ದೂರನೇ ಇರುವಂಥವರಾಗಿರ್ತೀರ. ಅಂದರೆ ಯಾವಾಗ ತುಂಬ ದೂರದಲ್ಲಿ ಇರುವಂತಹವರು, ಅಂದರೆ ಬೇರೆ ಊರಾಗಿರ್ಬೋದು. ಹಾಗೆ ನಿಮಗಿಂತ ಅವರು ತುಂಬಾ ದೂರ ಇರುವಂತಹ ವ್ಯಕ್ತಿಯನ್ನು ನೀವು ಜೀವನ ಸಂಗಾತಿಯಾಗಿ ಪಡಿತೀರಾ ಅನ್ನುವಂಥದ್ದು. ನಿಮ್ಮ ಜೀವನ ಸಂಗಾತಿ ಆಗುವಂತಹವರು ನಿಮ್ಮ ಹತ್ತಿರದಲ್ಲಿ, ನಿಮ್ಮ ಊರಿನಲ್ಲಿರುವಂಥವರು ಆಗಿರೋದಿಲ್ಲ, ತುಂಬಾ ಸ್ವಲ್ಪ ದೂರದವರೇ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬಾ ಸುಂದರವಾಗಿರ್ತಾರೆ ನೋಡಲಿಕ್ಕೆ ಅನ್ನುವಂತಹದ್ದು. ಹಾಗೆ ಅವರ ಮನಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಎಲ್ಲರೂ ಕೂಡ ಅವರನ್ನು ತುಂಬಾ ಇಷ್ಟಪಡ್ತಾರೆ. ಅವರು ಕೂಡ ಎಲ್ಲರನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ, ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳುವಂತಹ ವ್ಯಕ್ತಿ ಅವರಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬೇರೆಯವರಿಗೆ ಹೆಚ್ಚು ಸಹಾಯ ಮಾಡುವಂತಹ ಉತ್ತಮ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅವರು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಉನ್ನತ ಮಟ್ಟದಲ್ಲಿ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಫ್ಯಾಮಿಲಿ ಕೂಡ ಉತ್ತಮವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನ ಒಂದು ರೀತಿಯಾಗಿ ತುಂಬಾ ಉತ್ತಮವಾದ ಜೀವನ ಶೈಲಿಯೇ ಆಗಿರುತ್ತೆ ಅವರದ್ದು ಅನ್ನುವಂತಹದ್ದು. ಹೆಚ್ಚಾಗಿ ಅವರು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿತ್ವ ಅವರದಾಗಿರುತ್ತೆ. ಹಾಗೆ ಆಧ್ಯಾತ್ಮಿಕದಲ್ಲಿ ಕೂಡ ತುಂಬಾ ಮುಂದೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸ್ಟ್ರಾಂಗ್ ಇಂಟ್ಯೂಷನನ್ನು ಹೊಂದಿರುವಂತಹ ವ್ಯಕ್ತಿ ಆಗಿರ್ತಾರೆ ನಿಮ್ಮ ಜೀವನ ಸಂಗಾತಿಯಾಗಿ ಬರುವಂತಹವರು. ಹಾಗೆ ಅವರಿಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ಯಾವಾಗಲೂ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಆ ಕಾರಣದಿಂದ ನೀವು ಅವರನ್ನು ಮೀಟ್ ಆಗುವಂತಹ ಸಾಧ್ಯತೆ ಆದಷ್ಟು ಬೇಗನೆ ಅವರನ್ನು ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮ ಜೀವನ ಸಂಗಾತಿಗೆ ಇದೆ. ಆ ಕಾರಣದಿಂದ ನೀವಿಬ್ಬರು ಇಬ್ಬರು ಭೇಟಿಯಾದ ನಂತರ ತುಂಬ ಬೇಗ ನೀವು ಮ್ಯಾರೇಜ್ ಮಾಡಿಕೊಳ್ಳುವಂಥ ಸಾಧ್ಯತೆಯೇ ಹೆಚ್ಚಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನ ಒಂದು ಉತ್ತಮವಾದ ಜೀವನ ಶೈಲಿ ಆಗಿರುತ್ತೆ. ಹಣಕಾಸಿನ ವಿಚಾರ ಆಗಿರ್ಬೋದು, ಅವರ ಮನೆಯ ಪರಿಸ್ಥಿತಿ ಆಗಿರ್ಬೋದು ಉತ್ತಮವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಂದು ಶತ್ರುಗಳು ಕೂಡ ಅವರ ಜೀವನದಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ಅವರ ಜೀವನ ತುಂಬಾ ಬೇರೆಯವರು ಅವರನ್ನು ನೋಡಿ ಜಲಸ್ ಆಗುವಷ್ಟು ಉತ್ತಮವಾದ ಜೀವನ ಶೈಲಿ ಅವರದ್ದಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ವ್ಯಕ್ತಿತ್ವ ಕೂಡ ತುಂಬ ಉತ್ತಮವಾಗಿರುವಂತಹ ವ್ಯಕ್ತಿತ್ವ ಅವರದ್ದಾಗಿರುತ್ತೆ. ಯಾಕಂದರೆ ಬೇರೆಯವರು ನೋಡಿ ತುಂಬಾ ಜಲಸ್ ಪಡುವಂತಹ ವ್ಯಕ್ತಿತ್ವ, ಅಷ್ಟೊಂದು ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನದಲ್ಲಿ ದೇವರ ಆಶೀರ್ವಾದ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥ ತಿಳಿತಿದೆ. ಆದರೆ ಕೆಲವೊಂದು ಸಲ ಎಲ್ಲೋ ಒಂದು ರೀತಿ ತಪ್ಪು ನಿರ್ಧಾರಗಳನ್ನು ಕೂಡ ಅವಸರದಿಂದ ತಗೊಳ್ಳುವಂಥ ಸಾಧ್ಯತೆ ಕೂಡ ಅವರಲ್ಲಿ ಇದೆ ಅನ್ನುವಂಥದ್ದು, ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಯಾವುದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ದುಃಖವನ್ನು ಅನುಭವಿಸಿರ್ತಾರೆ ಅವರ ಜೀವನದಲ್ಲಿ. ಆ ವಿಚಾರವಾಗಿ ಕೆಲವೊಂದು ಸಲ ಎಲ್ಲೋ ಒಂದು ರೀತಿ ಅವರು ಮಧ್ಯದಲ್ಲಿ ಅವರು ದುಃಖಕ್ಕೆ ಒಳಗಾಗುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದು ಅವರಿಗೆ ಯಾವಾಗಲೂ ಕೂಡ ಇದೆ. ಆದ್ದರಿಂದ ಅವರ ಜೀವನ ಯಾವಾಗಲೂ ಉತ್ತಮ ರೀತಿಯಲ್ಲೇ ಇರುತ್ತೆ. ಆದರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನಡೆದಂತಹ ಕೆಲವೊಂದು ದುಃಖಕರವಾದ ಘಟನೆಗಳು ಅವರನ್ನು ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗೋಂಗೆ ಮಾಡುತ್ತೆ. ಅವರ ಮನಸ್ಸಿನ ಮೇಲೆ ಅವರ ಮನಸ್ಥಿತಿ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಕೆಲವೊಂದು ಸಲ ಬೇಸರವಾಗಿರುತ್ತಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಎಲ್ಲವೂ ಇರುತ್ತೆ ಅವರ ಹತ್ರ, ಆದರೂ ಕೂಡ ಎಲ್ಲೋ ಒಂದು ರೀತಿ ಅವರು ಕೆಲವೊಂದು ಸಲ ಸ್ಟಕ್ ಆಗ್ತಾರೆ. ಬೇಸರ ಅನ್ನುವಂತಹದ್ದು ಅವರಲ್ಲಿ ಕಾಡುತ್ತೆ. ಎಲ್ಲೋ ಒಂದು ರೀತಿ ಅವರ ಮನಸ್ಥಿತಿ ಗೊಂದಲಕ್ಕೆ ಒಳಗಾಗ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ಅವರಿಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಸ್ಟ್ರಾಂಗ್ ಆಗಿ ಇದೆ. ಯಾವಾಗಲೂ ಅವರ ಸ್ಪಿರಿಟ್ ಟೀಮ್ ಅವರ ಜೊತೆಯಲ್ಲಿದ್ಬಿಟ್ಟು ಅವರಿಗೆ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ ಅನ್ನುವಂಥ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಲ ಅವರು ಎಷ್ಟೇ ಗೊಂದಲಕ್ಕೆ ಒಳಗಾದರೂ ಕೂಡ ಅವರು ಮತ್ತೆ ಅದರಿಂದ ಹೊರ ಬರ್ತಾರೆ. ಅಷ್ಟು ಒಂದು ಸ್ಟ್ರಾಂಗ್ ಆಗಿರುವಂತಹ ಮನಸ್ಥಿತಿ ಅವರದ್ದಾಗಿದೆ. ಹಾಗೂ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಅವರಿಗೆ ಯಾವಾಗಲೂ ಇದೆ. ನಿಮ್ಮ ಜೀವನ ಸಂಗಾತಿ ತುಂಬಾ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಚಿಕ್ಕ ವಯಸ್ಸಿನಿಂದ ಎಷ್ಟೇ ಕಷ್ಟ ಅನ್ನುವಂಥದ್ದನ್ನು ಅನುಭವಿಸಿದರೂ ಕೂಡ ಕೆಲವೊಂದು ಸಲ ಎಲ್ಲೋ ಒಂದು ರೀತಿ ಆ ನೋವಿನಿಂದ ಕೆಲವೊಂದು ಸಲ ಎಲ್ಲೋ ಅವರು ಅವರ ಮನಸ್ಥಿತಿ ಬದಲಾದರೂ ಕೂಡ ಮತ್ತೆ ಅವರು ಅದನ್ನು ಸರಿ ಮಾಡಿಕೊಳ್ಳುವಷ್ಟು ಉತ್ತಮವಾದ ಒಂದು ಉತ್ತಮವಾದ ವ್ಯಕ್ತಿತ್ವ ಅವರಲ್ಲಿ ಇದೆ. ಹಾಗೆ ಅವರ ಸ್ಪಿರಿಟ್ ಟೀಮ್ ಅವರ ಬೆನ್ನ ಹಿಂದೆ ಯಾವಾಗಲೂ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಆ ಕಾರಣದಿಂದ ಅವರ ಯಶಸ್ಸು ಯಾವಾಗಲೂ ಕೂಡ ಅವರು ಯಶಸ್ಸಿನತ್ತವೇ ಸಾಗ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಉತ್ತಮವಾದದ್ದೆಲ್ಲವನ್ನು ಗಳಿಸಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಒಂದು ಕಷ್ಟ ಇದ್ದರೂ ಕೂಡ ಅವರು ಯಶಸ್ಸನ್ನು ಪಡ್ಕೊಳ್ತಾರೆ. ಅಷ್ಟು ಒಂದು ಬ್ರಿಲಿಯಂಟ್ ಆಗಿರ್ತಾರೆ ಅವರು ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಅವರಲ್ಲಿ ತುಂಬಾ ಇದೆ ಅನ್ನುವಂತಹದ್ದು, ತುಂಬ ಜ್ಞಾನವಂತರಾಗಿದ್ದಾರೆ ಅವರು ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಕೆಲವೊಂದು ಸಲ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗ್ತಾರೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ಯಶಸ್ಸನ್ನು ಕೆಲವೊಮ್ಮೆ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅವರ ಜೀವನದಲ್ಲಿ ಅನ್ನುವಂತಹದ್ದು ತಿಳಿತಾ ಇದೆ. ಆದರೂ ಕೂಡ ಅವರ ಜೊತೆ ಸ್ಪಿರಿಟ್ ಟೀಮ್ ಇರೋದ್ರಿಂದ ಅವರ ಜೀವನ ಒಂದು ರೀತಿ ಉತ್ತಮವಾಗಿ ಸಾಗುತ್ತೆ ಅನ್ನುವಂತಹದ್ದು ನಿಮ್ಮ ಜೀವನ ಸಂಗಾತಿಯ
ಸಂಗತಿ ಯಾವಾಗಲೂ ಒಂದು ರೀತಿ ಉತ್ತಮವಾದ ಜೀವನವನ್ನೇ ನಡೆಸುವಂಥವರಾಗಿರ್ತಾರೆ, ಯಶಸ್ಸನ್ನು ಪಡೆಯುವಂಥವರೇ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಬಾರಿ ಅವರು ಮನಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ರೀತಿಯ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಕಹಿ ಘಟನೆಗಳು ಅವರನ್ನು ಕೆಲವೊಮ್ಮೆ ದುಃಖಕ್ಕೆ ಒಳಗಾಗಿಸುವಂತೆ ಮಾಡ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿ ಯಾವುದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಜೀವನದಲ್ಲಿ ಯಾವುದೋ ಒಂದು ಕಹಿ ಘಟನೆಗಳು ಅವರ ಜೀವನದಲ್ಲಿ ನಡೆದಿರೋ ಕಾರಣದಿಂದ ಅದನ್ನು ಪದೇ ಪದೇ ಅವರು ನೆನಪಿಸ್ಕೊಂಡು ಎಲ್ಲೋ ಒಂದು ರೀತಿ ಅವರು ಕಷ್ಟಕ್ಕೆ ಸಿಲುಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಅವರು ತುಂಬ ಯಶಸ್ಸನ್ನು ಪಡೆಯುವಂತಹ ವ್ಯಕ್ತಿ, ಅವರ ಜೀವನದಲ್ಲಿ ಯಶಸ್ಸನ್ನುವಂತಹದ್ದು ಅವರಿಗಿದೆ. ಹಾಗೆ ಉತ್ತಮವಾದ ವ್ಯಕ್ತಿತ್ವ ಇರೋ ಕಾರಣದಿಂದ ಕೆಲವೊಮ್ಮೆ ಅವರ ಜೀವನದಲ್ಲಿ ಯಾವುದೋ ಒಂದು ರೀತಿ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಹೆಚ್ಚಾಗಿ ಇರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೂ ಅವರ ಮನಸ್ಥಿತಿ ತುಂಬ ಗೊಂದಲ ಆಗುತ್ತೆ ಕೆಲವೊಂದು ಸಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದಿದೆ. ಅದೆಲ್ಲದರಿಂದ ಅವರನ್ನು ಹೊರತರಲಿಕ್ಕೆ ಅವರ ಜೊತೆ ಏಂಜಲ್ಸ್ ಅವರ ಸ್ಪಿರಿಟ್ ಟೀಮ್ ಯಾವಾಗಲೂ ಜೊತೆಯಾಗಿ ಇರ್ತಾರೆ. ಆ ಕಾರಣದಿಂದ ನೀವು ಚಿಂತೆಗೊಳಗಾಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ಅವರ ಸ್ಪಿರಿಟ್ ಟೀಮ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅವರಿಗೆ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು. ಎಷ್ಟೇ ಒಂದು ಕಷ್ಟಕ್ಕೆ ಸಿಲುಕಿದ್ರೂ, ಬೇರೆಯವರು ಸಿಲುಕಿಸಿದ್ರೂ ಕೂಡ ಅವರ ಸ್ಪಿರಿಟ್ ಟೀಮ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅವರನ್ನು ಮತ್ತೆ ಉತ್ತಮ ದಾರಿಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರ ಜೀವನ ಯಾವಾಗಲೂ ಉತ್ತಮ ರೀತಿಯಲ್ಲೇ ಸಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಶಸ್ಸು ಅನ್ನುವಂಥದ್ದು ಯಾವಾಗಲೂ ಅವರ ಜೀವನದಲ್ಲಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿ ನಿಮಗೆ ಉತ್ತಮವಾಗಿರುವಂತಹ ಜೀವನ ಸಂಗಾತಿಯೇ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ನಿಮ್ಮನ್ನು ತುಂಬಾ ಪ್ರೀತಿಸುವಂತಹವರಾಗಿರ್ತಾರೆ. ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು ಅಂತ ಬಯಸುವಂತಹವರೇ ಆಗಿರ್ತಾರೆ. ಹಾಗೂ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು, ಮರ ಗಿಡಗಳನ್ನಾಗಿರ್ಬೋದು, ಈ ರೀತಿ ತುಂಬ ಅವರು ಅದರ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಯಸ್ತಾರೆ. ಅಂದರೆ ಪ್ರಾಣಿ ಪಕ್ಷಿಗಳನ್ನು, ಮರ ಗಿಡಗಳನ್ನು ಈ ರೀತಿಯಾಗಿ ಹೆಚ್ಚು ಪ್ರೀತಿಸುವಂತಹವರು ಕೂಡ ಆಗಿರ್ತಾರೆ. ಅದೆಲ್ಲವನ್ನು ಹೆಚ್ಚಾಗಿ ಇಷ್ಟಪಡುವಂತಹ ವ್ಯಕ್ತಿ ಕೂಡ ಅವರು ಆಗಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ಪ್ರಾಣಿ ಪಕ್ಷಿಗಳ ಜೊತೆ ಕೂಡ ಅವರು ಸಂತೋಷವಾಗಿ ಒಂದು ರೀತಿ ಅವರು ಫ್ರೀ ಟೈಮಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಆಗಿರ್ಬೋದು, ಅಥವಾ ಎಲ್ಲಾದರೂ ಮರ ಗಿಡಗಳು, ಪಾರ್ಕ್ ಆಗಿರ್ಬೋದು, ಈ ರೀತಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದನ್ನು ಕೂಡ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಇಷ್ಟಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೊತೆ ಹೆಚ್ಚಾಗಿ ಟೈಮನ್ನು ಕಳೀಲಿಕ್ಕೆ ಅವರು ಬಯಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿ ಸ್ಪಿರಿಟ್ ಟೀಮ್ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನುವಂಥದ್ದು. ಅವರಿಗೆ ಅವರ ಸ್ಪಿರಿಟ್ ಟೀಮ್ ಯಾವಾಗಲೂ ಬೆನ್ನ ಹಿಂದೆಯೇ ನಿಂತು ಅವರ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಜನ್ಮದಲ್ಲಿ ಅವರು ಉತ್ತಮವಾದ ಒಂದು ಜೀವನವನ್ನು ನಡೆಸಿದಂಥವರಾಗಿದ್ದಾರೆ. ನಿಮ್ಮ ಜೀವನ ಸಂಗಾತಿ ಆಗುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಪಾಸ್ಟ್ ಲೈಫ್ ತುಂಬಾ ಉತ್ತಮವಾಗಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ಅವರ ಜೀವನದಿಂದ
ಹೋಗುತ್ತೆ ಅನ್ನುವಂತಹದ್ದು. ಅಂದರೆ ನೀವು ಮೀಟ್ ಮಾಡೋ ಟೈಮಲ್ಲಿ ಅವರ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏನೇ ಬ್ಯಾಡ್ ಕರ್ಮಗಳಿದ್ರೂ, ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದುಃಖಗಳು ಅವರನ್ನು ಕಾಡ್ತಾ ಇದ್ದರೆ, ಖಂಡಿತವಾಗ್ಲೂ ನೀವು ಮೀಟ್ ಮಾಡುವ ಸಮಯದಲ್ಲಿ ಅವರು ಅದೆಲ್ಲದರಿಂದ ಮುಕ್ತರಾಗಿರ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮನ್ನು ಮೀಟ್ ಮಾಡಿದ ನಂತರ ಅವರು ಹೊಸ ಜೀವನವನ್ನೇ ಆರಂಭಿಸ್ತಾರೆ. ತುಂಬ ಉತ್ತಮವಾದ ಬದಲಾವಣೆಯನ್ನು, ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ಕೂಡ ಅವರು ಕಾಣ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬೇಸ್ ಚಕ್ರ ಅವರು ತುಂಬಾ ಫೈನಾನ್ಷಿಯಲಿ ಆಗಿರ್ಬೋದು, ಅವರ ಜೀವನದಲ್ಲಿ ತುಂಬಾ ಗ್ರೌಂಡೆಡ್ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಆ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥದ್ದೆಲ್ಲವೂ ಕೂಡ ಅವರು ಗಳಿಸಿರ್ತಾರೆ. ನಿಮ್ಮ ಜೀವನ ಸಂಗಾತಿ ಅನ್ನುವಂತಹದ್ದು, ಉತ್ತಮವಾದ ಜೀವನ ಸಂಗಾತಿಯನ್ನು ನೀವು ಪಡಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಅವರ ಜೀವನದಲ್ಲಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿರ್ತಾರೆ ಅವರು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಯಾವಾಗಲೂ ಇದೆ. ಹೆಚ್ಚಾಗಿ ಅವರು ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿ ತುಂಬಾ ಮೆಡಿಟೇಷನಲ್ಲಿ ಕನೆಕ್ಟೆಡ್ ಆಗಿರ್ತಾರೆ ಹಾಗೂ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿರ್ತಾರೆ. ನೋಡಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ಹಾಗೂ ತುಂಬ ಹೈಟ್ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ತುಂಬ ದಪ್ಪ ಇರಲ್ಲ ಅವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ನೋಡಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ. ತುಂಬ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹವರು ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದಿಷ್ಟು ಗ್ರೂಪ್ ಫಸ್ಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದನ್ನು ರೀಡಿಂಗ್ ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈಗ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಗ್ರೂಪ್ ಸೆಕೆಂಡ್ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್. ಟ್ರೂ ಲವ್ ಅನ್ನುವಂಥದ್ದು ಅಂದರೆ ನೀವು ಮದುವೆ ಆಗುವವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಹೆಚ್ಚು ಜನ ನೀವು ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಗ್ರೂಪ್ ಸೆಕೆಂಡ್ ಅವರು ಅನ್ನುವಂಥದ್ದು. ಅಂದರೆ ನೀವು ಇಷ್ಟಪಟ್ಟು ಮದುವೆ ಆಗುವಂತಹವರೇ ಮದುವೆ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದು ಇರುತ್ತೆ. ನೀವು ಪ್ರೀತಿಸಿ ಮದುವೆ ಆಗ್ತೀರಾ ಅನ್ನುವಂತಹದ್ದು ಹೆಚ್ಚಾಗಿ ಇಲ್ಲಿ ತಿಳಿತಾ ಇದೆ. ಅಂದರೆ ಮನೆಯವರು ನೋಡಿ ಮದುವೆ ಆಗಲಿಕ್ಕಿಂತಲೂ ನೀವು ನೋಡಿಬಿಟ್ಟು ಮನೆಯವರ ಒಪ್ಪಿಗೆ ತಗೊಂಡು ನೀವು ಮದುವೆ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮಿಬ್ಬರಲ್ಲೂ ಕೂಡ ತುಂಬ ಉತ್ತಮವಾದ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಇರುತ್ತೆ. ಹಾಗೆ ಟ್ರೂ ಲವ್ ಅನ್ನುವಂತಹದ್ದು ನಿಮ್ಮ ಜೀವನ ಸಂಗಾತಿಗೆ ಇರುತ್ತೆ ನಿಮ್ಮ ಮೇಲೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೋಡಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನೀವು ಕೂಡ ತುಂಬಾ ಸುಂದರವಾಗಿ ಇದ್ದೀರಾ ಅನ್ನುವಂತಹದ್ದು ಕೂಡ ಗ್ರೂಪ್ ಸೆಕೆಂಡ್ ಅವರು ಇಲ್ಲಿ ನನಗೆ ತಿಳಿತಾ ಇದೆ. ಯಾಕಂದರೆ ಟ್ರೂ ಲವ್ ಅನ್ನುವಂಥದ್ದಿದೆ. ಹಾಗೆ ನಿಮಗೆ ಏಂಜಲ್ ಸಪೋರ್ಟ್ ಕೂಡ ಇದೆ ಅನ್ನುವಂತಹದ್ದು. ಅವರು ನಿಮಗೆ ಪರಿಚಯ ಆಗೋದು ಫ್ರೆಂಡ್ಸ್ ಮೂಲಕ ಹೆಚ್ಚಾಗಿ ಪರಿಚಯ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಫ್ರೆಂಡ್ ಮೂಲಕ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು. ಈ ರೀತಿಯಾಗಿ ಒಂದು ಪರಿಚಯ ಆಗಿ ನಿಮ್ಮ ಪ್ರೀತಿ ಅನ್ನುವಂತಹದ್ದು ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಿಬ್ಬರ ಮಧ್ಯೆ ತುಂಬ ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ಇರುತ್ತೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೋಡಲಿಕ್ಕೆ ಕೂಡ ತುಂಬಾ ಸುಂದರವಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ಹಾಗೆ ನಿಮ್ಮನ್ನು ತುಂಬಾ ಸುಂದರವಾಗಿ ಇರೋ ಹಾಗೆ ಅವರು ನೋಡ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾರೆ. ಅವರನ್ನು ಅವರು ಎಷ್ಟು ಪ್ರೀತಿಸ್ತಾರೆ ಅದರಷ್ಟೇ
ನಿಮ್ಮನ್ನು ಕೂಡ ಅವರು ಪ್ರೀತಿಸ್ತಾರೆ ಅನ್ನುವಂತಹದ್ದು, ಅಷ್ಟು ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಕೊಂಡಿರುವಂತಹ ಅವರು ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ಫೈನಾನ್ಷಿಯಲಿ ಕೂಡ ತುಂಬಾ ಒಂದು ಉತ್ತಮ ಮಟ್ಟದಲ್ಲಿ ಇರ್ತಾರೆ ಅನ್ನುವಂತಹದ್ದು, ರಾಜ ಅಥವಾ ರಾಣಿಯ ಹಾಗೆ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ನಡೆಸುವಂತಹವರು ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೋಡಲಿಕ್ಕೆ ತುಂಬಾ ಹೈಟ್ ಆಗಿರ್ತಾರೆ, ಅಂದರೆ ನಿಮ್ಮಕ್ಕಿಂತ ಕೂಡ ಅವರು ಹೈಟ್ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕಲರ್ ಕೂಡ ತುಂಬಾ ವೈಟ್ ಆಗಿ ಇರ್ತಾರೆ, ಹಾಗೆ ಹೈಟ್ ಆಗಿ ಕೂಡ ಇರ್ತಾರೆ, ಆದರೆ ತುಂಬ ಫ್ಯಾಟ್ ಅನ್ನುವಂಥದ್ದಿಲ್ಲ, ಸ್ಲಿಮ್ ಆಗೇ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಪಡೆದಿರುವಂತಹ ವ್ಯಕ್ತಿ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ಜ್ಞಾನ ಅನ್ನುವಂಥದ್ದನ್ನು ಅವರು ಹೊಂದಿರ್ತಾರೆ ಅನ್ನುವಂಥದ್ದು, ಹಾಗೆ ಎಲ್ಲರನ್ನು ತುಂಬ ಪ್ರೀತಿ ವಿಶ್ವಾಸದಿಂದಲೇ ಕಾಣುವಂತಹ ಉತ್ತಮ ವ್ಯಕ್ತಿತ್ವ ಅವರದು ಅನ್ನುವಂಥ ತಿಳಿತಿದೆ. ಆದರೆ ಅವರ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಕೆಲವೊಂದು ಕಷ್ಟಗಳು ಕೂಡ ಅವರ ಜೀವನದಲ್ಲಿ ಇತ್ತು ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಆದರೆ ನಿಮ್ಮನ್ನು ನೋಡುವ ಸಮಯದಲ್ಲಿ ಅವರು ತುಂಬ ಅವರ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಂಡಿರ್ತಾರೆ, ಅವರ ಜೀವನ ಉತ್ತಮ ಮಟ್ಟಕ್ಕೆ ಹೋಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಮದುವೆ ಆದ ಮೇಲೂ ಕೂಡ ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ನೋಡಿದಾಗಲೇ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅಂತ ಹೇಳಿಬಿಟ್ಟು ಬಯಸುವಂಥವರು ಸಂಗಾತಿ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು. ಅಂದರೆ ನಿಮ್ಮನ್ನು ನೋಡಿದ ತಕ್ಷಣವೇ ಅವರು ಇವರನ್ನೇ ನಾನು ಮದುವೆ ಆಗಬೇಕು ಅನ್ನುವ ಅಷ್ಟು ಒಂದು ಪ್ರೀತಿಯನ್ನು ಹೊಂದಿರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು. ನಿಮ್ಮನ್ನು ನೋಡಿ ಆದಷ್ಟು ಬೇಗನೆ ನಿಮ್ಮ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನದಲ್ಲಿ ಯಶಸ್ಸನ್ನು ಕಂಡಿರ್ತಾರೆ ಅನ್ನುವಂಥದ್ದು. ಫೈನಾನ್ಷಿಯಲಿ ಆಗಿರ್ಬೋದು, ಅವರ ಕೆರಿಯರ್ ಜೀವನದಲ್ಲಿ ಒಂದು ರೀತಿ ಉತ್ತಮವಾದ ಬದಲಾವಣೆಯನ್ನು ಅವರು ಯಶಸ್ಸನ್ನು ಪಡೆದಿರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲೂ ಉತ್ತಮವಾದ ಅಭಿವೃದ್ಧಿಯನ್ನು ಕಂಡಿರ್ತಾರೆ ಅವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಅವರಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನೀವು ಅವರ ಜೊತೆಯೇ ಇರಬೇಕು ಅಂತ ಹೇಳಿಬಿಟ್ಟು ಬಯಸುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಬರ್ತಾರೆ ಅನ್ನುವಂತಹದ್ದು. ನಿಮ್ಮನ್ನು ಅಷ್ಟು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ, ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅಂತ ಹೆಚ್ಚಿನದಾಗಿ ಯಾವಾಗಲೂ ಕೂಡ ಅವರು ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಜೊತೆಯಾಗಿಯೇ ಕರ್ಕೊಂಡು ಹೋಗ್ತಾರೆ. ಆ ರೀತಿಯ ಒಂದು ಮನಸ್ಥಿತಿ ಇರುವಂತಹ, ಅಷ್ಟೊಂದು ಪ್ರೀತಿಯನ್ನು ನಿಮ್ಮ ಮೇಲೆ ಹೊಂದಿರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನ, ಅವರ ಕುಟುಂಬ ಕೂಡ ಉತ್ತಮ ಮಟ್ಟದಲ್ಲೇ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಯಶಸ್ಸನ್ನು ಅವರು ಪಡೆದಿರ್ತಾರೆ ಅವರ ಜೀವನದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಚಿಕ್ಕ ವಯಸ್ಸಿನಿಂದ ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂತಹದ್ದು ಅವರ ಜೀವನದಲ್ಲಿ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಫೈನಾನ್ಷಿಯಲಿ ಆಗಿರ್ಬೋದು, ಒಂದು ರೀತಿ ಅವರು ಕಷ್ಟಕರ ಜೀವನವನ್ನು ನಡೆಸಿ ಈ ಯಶಸ್ಸು ಅನ್ನುವಂತಹದ್ದು ಅವರು ಪಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ಅವರ ಜೀವನದಲ್ಲಿ ಯಶಸ್ಸಿಗೋಸ್ಕರ ಉತ್ತಮ ಜೀವನವನ್ನು ಪಡೀಲಿಕ್ಕೋಸ್ಕರ ತುಂಬಾ ಕಷ್ಟವನ್ನು ಪಟ್ಟಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿ, ಸಮಯವನ್ನು ಎಲ್ಲೂ ಕೂಡ ಅವರು ವ್ಯರ್ಥ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿ. ಹಾಗೆ ಎಷ್ಟೇ ಕಷ್ಟದ ಕೆಲಸ ಕಾರ್ಯಗಳಾದರೂ ಕೂಡ ಅವರು ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂತಹ ವ್ಯಕ್ತಿ, ತುಂಬ ತಾಳ್ಮೆಯನ್ನು ಹೊಂದಿರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರ ಜೀವನದಲ್ಲಿ ಅವರು ಯಶಸ್ಸನ್ನು ಪಡ್ಕೊಳ್ತಾರೆ ಅನ್ನುವಂತಹದ್ದು. ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಸ್ಟಕ್ ಆಗಲ್ಲ, ಯಾಕಂದರೆ ಅವರ ಮನಸ್ಥಿತಿ ತುಂಬಾ ಉತ್ತಮವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ
ಅವರ ಜೀವನದಲ್ಲಿ ದೇವರ ಆಶೀರ್ವಾದ ಕೂಡ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಅವರು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡುವಂತಹ ವ್ಯಕ್ತಿ, ದೇವರ ಮೇಲೆ, ಆಧ್ಯಾತ್ಮಿಕದ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿರುವ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಕಷ್ಟಗಳು ಬಂದರೂ ಜೀವನದಲ್ಲಿ ಅದನ್ನು ಧೈರ್ಯದಿಂದ ಎದುರಿಸುವಂತಹ ಉತ್ತಮ ಮನಸ್ಥಿತಿ ಅವರಲ್ಲಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಯಶಸ್ಸನ್ನು ಕಷ್ಟಪಟ್ಟು ಅವರು ಯಶಸ್ಸನ್ನು ಪಡ್ಕೊಂಡಿರುವಂತಹ ವ್ಯಕ್ತಿ ಅವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ಅವರಿಗೆ ಒಂಟಿ ಅನ್ನುವಂತಹದ್ದು ಫೀಲ್ ಜಾಸ್ತಿನೇ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಜೀವನ ಸಂಗಾತಿಗೋಸ್ಕರ, ನಿಮಗೋಸ್ಕರ, ಟ್ರೂ ಲವ್ಗೋಸ್ಕರ ಅವರು ದೇವರಲ್ಲಿ ಹೆಚ್ಚು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದು, ಟ್ರೂ ಲವ್ ಅನ್ನುವಂತಹದ್ದು ಅವರಿಗೆ ಬೇಕು ಅನ್ನುವಂಥದ್ದು. ಆ ರೀತಿ ಇರುವಂತಹ ಅವರನ್ನು ಕೂಡ ಉತ್ತಮ ರೀತಿಯಲ್ಲಿ ಪ್ರೀತಿಸುವಂತಹವರು ಜೊತೆಯಾಗಿ ಸಿಗಬೇಕು ಅನ್ನುವಂತಹದ್ರ ಬಗ್ಗೆ ಹೆಚ್ಚು ಚಿಂತಿಸುವಂತಹ ವ್ಯಕ್ತಿ ಅವರು ಅನ್ನುವಂತಹದ್ದು ತಿಳಿತಾ ಇದೆ. ಅವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ಹಾಗೆ ಅವರಿಗೂ ಕೂಡ ಉತ್ತಮವಾದ ಪ್ರೀತಿ ಬೇಕು ಅಂತ ಬಯಸುವಂತಹವರು ನಿಮ್ಮ ಜೀವನ ಸಂಗತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ದೇವರ ಆಶೀರ್ವಾದ ಇದೆ ಹಾಗೂ ದೇವರ ಹತ್ರ ತುಂಬಾ ಅವರು ಪ್ರಾರ್ಥಿಸಿದ್ದಾರೆ. ಟ್ರೂ ಲವ್ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಇದೆ. ಹಾಗೆ ಅವರಿಗೂ ಕೂಡ ಅದೇ ರೀತಿಯಾದ ಪ್ರೀತಿ ಅನ್ನುವಂಥದ್ದು ಕೊಡುವಂತಹ ವ್ಯಕ್ತಿ ಜೀವನ ಸಂಗಾತಿಯಾಗಿ ಸಿಗಬೇಕು ಅಂತ ಅವರು ಬಯಸುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರುವಂತಹವರು ಅನ್ನುವಂಥದ್ದು ತಿಳಿತಾ ಇದೆ. ಹೆಚ್ಚು ಫ್ರೆಂಡ್ಸ್ ಅನ್ನುವಂತಹವರು ಅವರಿಗೆ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ತುಂಬ ಉತ್ತಮ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ. ಹಾಗೆ ನಿಮ್ಮ ಜೊತೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಬಯಸ್ತಾರೆ. ನಿಮ್ಮ ಜೊತೆಯೇ ಹೊರಗಡೆ ಸುತ್ತಾಡೋದಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ನಿಮ್ಮ ಜೊತೆಯಲ್ಲೇ ಹೆಚ್ಚಾಗಿ ಸಮಯವನ್ನು ಕಳಿಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂಥದ್ದು, ನಿಮ್ಮ ಜೀವನ ಸಂಗಾತಿಯಾಗಿ ಸಿಗುವಂಥವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗಾಗಲೇ ಅವರು ನಿಮಗೋಸ್ಕರ ತುಂಬಾ ಕಾಯ್ತಾ ಇದ್ದಾರೆ. ಕೆಲವೊಂದು ವರ್ಷಗಳಿಂದನೇ ಟ್ರೂ ಲವ್ ಮಾಡುವಂತಹ ಅವರ ಜೀವನದಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇರೋದಾಗಿರ್ಬೋದು, ಅದರ ಬಗ್ಗೆನೇ ಹೆಚ್ಚು ಚಿಂತೆ ಮಾಡ್ತಾ ಇರುವಂತಹ ವ್ಯಕ್ತಿ ನಿಮಗೆ ಸಿಗುವಂಥವರು ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ಇದೆ. ಟ್ರೂ ಲವ್ ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ನಿಮಗೆ ಇದೆ. ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಹೆಚ್ಚಾಗಿ ನಿಮಗೆ ಗ್ರೂಪ್ ಸೆಕೆಂಡ್ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ, ನೀವು ಯಾವಾಗಲೂ ಕೂಡ ಜೊತೆಯಲ್ಲೇ ಇರಬೇಕು ಅನ್ನುವಂಥ ಅವರು ಬೇರೆಯವರಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವಾಗಲೂ ನೀವು ಅವರ ಜೊತೆಯಲ್ಲೇ ಇರಬೇಕು ಅಂತ ಬಯಸುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ನಿಮ್ಮ ಸೋಲ್ಮೇಟೇ ಸಿಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಸ್ಪಿರಿಚುವಲಿ ಕೂಡ ಅವರು ತುಂಬಾ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ, ಆಧ್ಯಾತ್ಮಿಕವಾಗಿ ಹೆಚ್ಚು ನಂಬಿಕೆಯನ್ನು ಹೊಂದಿರುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಕ್ಕಿಂತಲೂ ಕೂಡ ಅವರು ತುಂಬಾ ಸುಂದರವಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬ್ಯೂಟಿಯಲ್ಲಿ ಅವರು ಹೆಚ್ಚು ನಿಮ್ಗಿಂತಲೂ ಕೂಡ ಅವರು ಸುಂದರವಾಗಿರ್ತಾರೆ ಅನ್ನುವಂತಹ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ತುಂಬ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ ಅವರು ಎಷ್ಟು ಪ್ರೀತಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಯಾವಾಗಲೂ ಕೂಡ ಅವರ ಜೊತೆಯಲ್ಲೇ ಇರಬೇಕು ಅಂಥೇಳಿ, ಜೀವನ ಪೂರ್ತಿ ಅವರ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಬಯಸುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ನಿಮ್ಮ ಜೀವನ ನೀವು ಮದುವೆ ಆದ ಮೇಲೆ ತುಂಬಾ ನಿಮ್ಮ ಜೀವನ ನೀವು ಮತ್ತು ಅವರು ಭೇಟಿ ಆದಲ್ಲಿಂದ ನಿಮ್ಮ ಜೀವನ ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದು ಕಾಣುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನನಗೆ ತಿಳಿತಾ ಇದೆ. ಯಾವುದೋ ಒಂದು ರೀತಿ ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇರುತ್ತೆ. ಬದಲಾವಣೆಯನ್ನು ನೋಡ್ತೀರಾ ನಿಮ್ಮ ಜೀವನದಲ್ಲಿ ಹಾಗೂ ಅವರ ಜೀವನದಲ್ಲಿ ಕೂಡ ಉತ್ತಮವಾದ ಒಂದು ಬದಲಾವಣೆ, ಸಂತೋಷದ ದಿನಗಳನ್ನು ಕಳೀತೀರಾ. ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿರುತ್ತೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ತುಂಬಾ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವಂಥದ್ದಿರ್ಬೋದು. ಹಾಗೆ ನೀವು ಯಾವಾಗಲೂ ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಭೇಟಿಯಾದ ನಂತರದಿಂದ ಜೀವನ ಪೂರ್ತಿ ಉತ್ತಮವಾದ ಒಂದು ಜೀವನ ಶೈಲಿಯನ್ನು ನಡೆಸ್ತೀರಾ. ಉತ್ತಮವಾದ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂತಹದ್ದು ಜೀವನ ಪೂರ್ತಿ ನಿಮ್ಮಲ್ಲಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ದೇವರ ಆಶೀರ್ವಾದ ಕೂಡ ಇದೆ. ಆಧ್ಯಾತ್ಮಿಕವಾಗಿ ಅವರು ತುಂಬಾ ಒಂದು ಕನೆಕ್ಟೆಡ್ ಆಗಿದ್ದಾರೆ. ಇಲ್ಲಿ ನೀವು ಕೂಡ ಕನೆಕ್ಟೆಡ್ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಇಬ್ಬರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತಮವಾಗಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಜೀವನ ಸಂಗಾತಿಯನ್ನು ಕೆಲವೊಬ್ಬರು ಇಲ್ಲಿ ನೋಡಿರ್ತೀರಾ, ಆಲ್ರೆಡಿ ಮೀಟ್ ಆಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಸೊ ನಿಮ್ಮ ಇಂಟ್ಯೂಷನ್ಗೆ ಕೂಡ ಕೆಲವೊಬ್ಬರಿಗೆ ಇಲ್ಲಿ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಉತ್ತಮವಾಗಿರುವಂತಹ ಅವರು ನಿಮಗೆ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಖಂಡಿತವಾಗಲೂ ನಿಮಗೆ ಸಿಗ್ತಾರೆ ಅಥವಾ ದೇವರು ನಿಮಗೆ ಅನುಗ್ರಹಿಸ್ತಾರೆ ಅನ್ನುವಂತಹ ನಂಬಿಕೆ ಅನ್ನುವಂಥದ್ದು ಆಲ್ರೆಡಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಸ್ಪಿರಿಚುವಲಿ ತುಂಬಾ ನೀವು ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ದೇವರ ಆಶೀರ್ವಾದ, ಸಪೋರ್ಟ್ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮಗೋಸ್ಕರನೇ ಹೆಚ್ಚಾಗಿ ಕಾಯ್ತಾ ಇದ್ದಾರೆ. ನೀವು ಜೊತೆಯಲ್ಲಿ ಇಲ್ಲ ಅಂತ ಹೇಳಿದರೆ ಹೆಚ್ಚು ದುಃಖವೇ ಅವರಿಗೆ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಯಾವಾಗಲೂ ನಿಮ್ಮ ಜೊತೆಯೇ ಇರಬೇಕು ಅಂತ ಬಯಸುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಮದುವೆ ಆದಮೇಲೆ ನೀವು ಯಾವಾಗಲೂ ಅವರ ಜೊತೆ ಇರಬೇಕು ಅನ್ನುವಂತಹ ವ್ಯಕ್ತಿತ್ವ ಅವರದು. ನೀವು ಯಾವಾಗಲೂ ಕೂಡ ಜೊತೆಯಾಗಿ ಇರಬೇಕು ಅನ್ನುವಂತಹದ್ದು. ಇಲ್ಲಾಂದರೆ ಅವರು ಎಲ್ಲೋ ಒಂದು ರೀತಿ ಸ್ಟಕ್ ಆಗ್ತಾರೆ ಅನ್ನುವಂತಹದ್ದು. ಅಂದರೆ ಅವರಿಗೆ ಒಂಟಿತನ ಅನ್ನುವಂತಹದ್ದು ಹೆಚ್ಚು ಕಾಡುತ್ತೆ ಅನ್ನುವಂತಹದ್ದು. ಇಲ್ಲಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿದ್ದಾರೆ ನಿಮ್ಮ ಜೀವನ ಸಂಗಾತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮಗೋಸ್ಕರನೇ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು. ಬೇರೆಯವರಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಯಸ್ತಾರೆ. ಯಾಕಂದರೆ ಟ್ರೂ ಲವ್ ಅನ್ನುವಂತಹದ್ದು ಅವರು ನಿಮ್ಮನ್ನು ಮಾಡ್ತಾರೆ. ಸೊ ನಿಮ್ಮಿಂದಲೂ ಕೂಡ ಅವರು ಅದನ್ನೇ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ದೇವರ ಹತ್ರ ಕೂಡ ತುಂಬಾ ಪ್ರಾರ್ಥಿಸ್ತಾ ಇರುವಂತಹ ವ್ಯಕ್ತಿ. ಅವರು ಹೇಗೆ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮಿಂದ ಕೂಡ ಅವರು ಆ ಪ್ರೀತಿಯನ್ನೇ ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ಅವರ ಜೀವನದಲ್ಲಿ ಬೇಕು ಅಂತ ಬಯಸುವಂತಹ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿ ಸಿಗುವಂತಹವರು ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಅವರು ಹೆಚ್ಚಾಗಿ ಬುದ್ಧ ಭಗವಾನನ್ನು ಬುದ್ಧ ಭಗವಾನನ್ನು ಹೆಚ್ಚಾಗಿ ನಂಬ್ತಾರೆ. ಆ ದೇವರ ಆರಾಧಕರು ಅನ್ನುವಂಥ ತಿಳಿತಿದೆ. ಹಾಗೆ ಗುರುಗಳನ್ನು ಹೆಚ್ಚಾಗಿ ಆರಾಧಿಸುವಂತಹವರಾಗಿದ್ದಾರೆ. ನಿಮ್ಮ ಜೀವನ ಸಂಗಾತಿ ಏನಿದ್ದಾರೆ ಅವರು ಗುರುಗಳನ್ನು ಹೆಚ್ಚಾಗಿ ಆರಾಧಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಹೆಚ್ಚಾಗಿ ಬುದ್ಧ ಭಗವಾನನ್ನು ಆರಾಧಕರು ಕೂಡ ಆಗಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಹೆಚ್ಚಾಗಿ ಗುರುಗಳನ್ನು ಹೆಚ್ಚಾಗಿ ಅವರು ಆರಾಧಿಸುವಂತಹದ್ದು, ಪೂಜಿಸುವಂತಹವರು, ನಂಬುವಂಥದ್ದು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ರೀತಿ ಇರುವಂತಹವರು ಗುರುಗಳ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿರುವಂತಹವರು, ಗುರುಗಳ ಆಶೀರ್ವಾದ ಅನ್ನುವಂತಹದ್ದು ಇರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಯಾ ಲೈಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನ ಸಂಗಾತಿ ತುಂಬ ಯಶಸ್ಸನ್ನು ಅವರ ಜೀವನದಲ್ಲಿ ಪಡ್ಕೊಂಡಿರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿದಿದೆ. ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿಗೆ ಥರ್ಡ್ ಐ ಓಪನ್ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಸ್ಪಿರಿಚುವಲಿ ಅವರು ಕನೆಕ್ಟೆಡ್ ಇದ್ದಾರೆ. ಹಾಗೆ ಅವರ ಸ್ಪಿರಿಟ್ ಟೀಮ್ ಕಡೆಯಿಂದ ಅವರಿಗೆ ಕೆಲವೊಂದು ಮೆಸೇಜಸ್ಗಳು ಯಾವಾಗಲೂ ತಿಳಿತಾ ಇರುತ್ತೆ ಅನ್ನುವಂತಹದ್ದು. ಕೆಲವೊಮ್ಮೆ ನಿಮ್ಮನ್ನು ಅವರು ಕೂಡ ನೋಡಿರುವಂತಹ ಮೆಡಿಟೇಷನಲ್ಲಿ ಆಗಿರ್ಬೋದು, ಅವರು ನೋಡಿರುವಂತಹ ಸಾಧ್ಯತೆ ಹೆಚ್ಚಿದೆ. ಅಥವಾ ಅವರು ನಿಮ್ಮನ್ನು ಈಗಾಗಲೇ ನೋಡಿದರೆ ನಿಮ್ಮ ಮೇಲೆ ಪ್ರೀತಿ ಇದೆ, ಒಂದು ವೇಳೆ ನಿಮಗೆ ತಿಳಿಸಿಲ್ಲ, ಆ ರೀತಿ ಕೂಡ ಇರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಅವರ ಜೀವನ ಒಂದು ತುಂಬಾ ಯಶಸ್ಸು ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಅನ್ನುವಂಥದ್ದು ಅವರ ಮೇಲೆ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ಅವರು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಸೆಕೆಂಡ್. ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದು ಜನರಲ್ ರೀಡಿಂಗ್ ಆಗಿದೆ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ರೀಡಿಂಗ್. ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಈ ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಕಾರ್ಡನ್ನು, ಗ್ರೂಪ್ 3 ಕಾರ್ಡ್, ಅವರಿಗೋಸ್ಕರ ರೀಡಿಂಗ್. ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನ ಸಂಗಾತಿ ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಅನ್ನುವಂಥದ್ದು. ಅಂದರೆ ನೀವು ಟ್ವಿನ್ ಫ್ಲೇಮ್ ಆಗಿರ್ತೀರಾ. ಹೆಚ್ಚಾಗಿ ಗ್ರೂಪ್ 3 ಅವರು ನಿಮ್ಮ ಜೀವನ ಸಂಗಾತಿ ಎರಡು ದೇಹ ಆದರೂ ಒಂದೇ ಜೀವ ಅನ್ನುವಂತಹ ಅಷ್ಟೊಂದು ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ತುಂಬಾ ಪ್ರೀತಿಸುವಂತಹವರಾಗಿರ್ತಾರೆ ಅನ್ನುವಂಥದ್ದು ಸೇಮ್ ಮಿರರ್ ರೀತಿ. ಅಂದರೆ ಅಷ್ಟೊಂದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹವರು, ನಿಮ್ಮನ್ನು ಪ್ರೀತಿಸುವಂಥವರಾಗಿರ್ತಾರೆ. ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಆಗಿರ್ತಾರೆ ಅನ್ನುವಂಥದ್ದು. ನಿಮ್ಮ ಜೀವನ ಸಂಗಾತಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆಲ್ರೆಡಿ ಅವರಿಗೆ ಸ್ಪಿರಿಚುವಲಿ ಒಂದು ಉತ್ತಮವಾದ ಮಟ್ಟದಲ್ಲಿ ಅವರು ಕನೆಕ್ಟೆಡ್ ಆಗಿರ್ತಾರೆ. ಏಂಜಲ್ ಸಪೋರ್ಟ್, ಅವರ ಸ್ಪಿರಿಟ್ ಟೀಮ್ ಯಾವಾಗಲೂ ಅವರ ಜೊತೆಯಲ್ಲಿ ಅವರಿಗೆ ಸಪೋರ್ಟಿವ್ ಆಗಿರ್ತಾರೆ. ಅವರಿಗೆ ಅವರ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಅವರ ಮೇಲೆ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಸಿಗುವಂತಹ ಅವರು ಸೋಲ್ಮೇಟ್ ಆಗಿರ್ತಾರೆ, ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ಅನ್ನುವಂಥದ್ದು. ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಪ್ರೀತಿಸುವಂತಹ ಅವರು ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ. ಹಾಗೆ ಅವರು ತುಂಬಾ ಯಶಸ್ಸು ಅನ್ನುವಂತಹದ್ದು ಪಡ್ಕೊಳ್ಳುವಂಥವರು. ಅವರ ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಥರ್ಡ್ ಐ ಓಪನ್ ಆಗಿರುವಂಥವರಾಗಿರ್ತಾರೆ. ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರಾಗಿರ್ತಾರೆ. ಅವರಿಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ತುಂಬ ಯಶಸ್ಸನ್ನು ಅವರ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಪಡೆದಿರ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ಅವರು ಯಶಸ್ಸನ್ನು ಪಡ್ಕೊಳ್ಳುವಂತಹ ಉತ್ತಮವಾದ ಜ್ಞಾನ ಅನ್ನುವಂತಹದ್ದು ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರ ಯಶಸ್ಸು ತುಂಬಾ ವೇಗವಾಗಿ ಇರುವಂತಹದ್ದು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನ ಎಷ್ಟೇ ಕಷ್ಟವಾಗಿದ್ದರೂ ಅವರು ಹ್ಯಾಪಿಯಾಗೇ ಇರ್ತಾರೆ, ಯಾವಾಗಲೂ ಸಂತೋಷವಾಗಿರ್ತಾರೆ. ಹಾಗೆ ನಿಮ್ಮನ್ನು ಯಾವಾಗಲೂ ಕೂಡ ಸಂತೋಷವಾಗಿ ಇರಿಸ್ಕೊಳ್ಳೋಕ್ಕೆ ಅವರು ಇಷ್ಟಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಪಡ್ಕೊಂಡಿರ್ತಾರೆ. ಅವರಿಗೆ ಥರ್ಡ್ ಐ ಅನ್ನೋದು ಓಪನ್ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ. ಹಾಗೆ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತಹವರು. ಅಂದರೆ ಅವರು ತುಂಬಾ ಅವರ ಸ್ಟ್ರೆಂತ್ ಅನ್ನುವಂತಹದ್ದು ಅವರ ಜೀವನದಲ್ಲಿ ಎಲ್ಲರೂ ಒಂದು ರೀತಿ ಅವರನ್ನು ಗೌರವಿಸುವಂತಹ ವ್ಯಕ್ತಿಯೇ ಅವರು ಆಗಿರ್ತಾರೆ.
ನಿಮ್ಮ ಜೀವನ ಸಂಗಾತಿ ಸಮಾಜದಲ್ಲಿ ಒಂದು ಉತ್ತಮ ಹೆಸರನ್ನು ಗಳಿಸಿರ್ತಾರೆ. ಹಾಗೆ ಉತ್ತಮ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರು ಕೂಡ ಆಗಿರ್ತಾರೆ. ಹಾಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಉತ್ತಮ ಗುಣವನ್ನು ಅವರು ಹೊಂದಿರ್ತಾರೆ. ಹಾಗೆ ಉತ್ತಮವಾದ ವ್ಯಕ್ತಿತ್ವ ಅನ್ನುವಂಥದ್ದು ಅವರಲ್ಲಿ ಇರುತ್ತೆ. ಎಷ್ಟೇ ಕಷ್ಟ ಅನ್ನುವಂಥದ್ದು ಅವರಿಗಿದ್ರೂ ಕೂಡ ಬೇರೆಯವರಿಗೆ ಅವರು ಸಹಾಯ ಮಾಡುವಂತಹ ಉತ್ತಮ ಗುಣವನ್ನು ಅವರು ಬೆಳೆಸ್ಕೊಂಡಿರ್ತಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ, ಹಾಗೆ ನಿಮ್ಮನ್ನು ಯಾವಾಗಲೂ ಕೂಡ ಪ್ರೊಟೆಕ್ಟ್ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ, ಹಾಗೆ ನಿಮ್ಮನ್ನು ಯಾವಾಗಲೂ ಕೂಡ ಕೇರ್ ಮಾಡ್ತಾರೆ. ನಿಮ್ಮನ್ನು ಯಾವಾಗಲೂ ಕೂಡ ಸಂತೋಷವಾಗಿರಲಿಕ್ಕೆ ಬಯಸ್ತಾರೆ. ಎಷ್ಟೇ ಕಷ್ಟ ಅವರ ಜೀವನದಲ್ಲಿದ್ದರೂ ಕೂಡ ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸ್ಕೊಳ್ಳಿಕ್ಕೆ ಬಯಸ್ತಾರೆ. ನೀವು ಯಾವಾಗಲೂ ಸಂತೋಷವಾಗಿ ಇರುವುದನ್ನು ನೋಡಲಿಕ್ಕೆ ಅವರು ಬಯಸುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ನೋಡಲಿಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ. ಅವರನ್ನು ನೋಡಿದ ತಕ್ಷಣ ನೀವು ಎಲ್ಲೋ ಒಂದು ರೀತಿ ಅವರು ಮಾತಾಡ್ತಾರೋ ಇಲ್ವೋ ಅನ್ನುವಂತಹ ವ್ಯಕ್ತಿತ್ವ ಅವರದಾಗಿರುತ್ತೆ. ಆದರೆ ಅವರ ಮನಸ್ಸು ತುಂಬ ಉತ್ತಮವಾಗಿರುವಂತಹದ್ದು. ನಿಮ್ಮ ಪ್ರೀತಿಯನ್ನು ಬಯಸುವಂಥವರಾಗಿರ್ತಾರೆ. ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅಂತ ಅಷ್ಟೊಂದು ಪ್ರೀತಿಸುವಂತಹ ಉತ್ತಮ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅವರಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಯಾವಾಗಲೂ ಅವರು ಜೊತೆಯಲ್ಲಿ ನಿಂತು ನಿಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುವಂತಹ ವ್ಯಕ್ತಿ, ಹಾಗೆ ನಿಮ್ಮ ಜೀವನವನ್ನು ಯಾವಾಗಲೂ ಸುಂದರವಾಗಿರಿಸಲಿಕ್ಕೆ ಬಯಸುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. Oh my God, what is this? You got it. Yeah. ಅವರ ಹೆಲ್ತ್ ತುಂಬಾ ಉತ್ತಮವಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೋಡಲಿಕ್ಕೆ ಸ್ವಲ್ಪ ದಪ್ಪ ಇರುವಂತಹ ವ್ಯಕ್ತಿ ಅವರಾಗಿರ್ತಾರೆ. ನಿಮ್ಮ ಜೀವನ ಸಂಗಾತಿ ನೋಡಲಿಕ್ಕೆ ಸ್ವಲ್ಪ ದಪ್ಪ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅನ್ನುವಂತಹದ್ದು. ಹಾಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಉತ್ತಮ ಗುಣವನ್ನು ಹೊಂದಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬೇರೆಯವರ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಉತ್ತಮ ಗುಣವನ್ನು, ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂತಹವರಾಗಿರ್ತಾರೆ. ಅವರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಬೇರೆಯವರಿಗೆ ಅವರು ಸಹಾಯ ಮಾಡುವಂತಹ ಉತ್ತಮವಾದ ಗುಣವನ್ನು ಅವರು ಹೊಂದಿರ್ತಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ಅವರು ಬೇರೆಯವರ ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಹೆಚ್ಚಾಗಿ ಅವರು ನೋಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಅವರು ನೋಡಲಿಕ್ಕೆ ಕೂಡ ಉತ್ತಮವಾದ ದೇಹ ಸೌಂದರ್ಯವನ್ನು ಹೊಂದಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ಯೂಟಿ ಅನ್ನುವಂತಹದ್ದು ತುಂಬಾ ಉತ್ತಮವಾಗಿರುತ್ತೆ ಅವರದ್ದು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಚಿಕ್ಕ ವಯಸ್ಸಿನಿಂದ ತುಂಬಾ ಒಂದು ರೀತಿ ಕಷ್ಟವನ್ನು ಪಟ್ಟು ಮುಂದೆ ಬಂದಿರುವಂತಹ, ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಕೆಲವೊಬ್ಬರು ನೋಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಅಂದರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆದರೆ ನಿಮಗೆ ಎಲ್ಲೋ ಗೊತ್ತಿಲ್ಲ ಆ ಪ್ರೀತಿ, ಅದರ ಬಗ್ಗೆ ಕೂಡ ಹೆಚ್ಚು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಿದೆ. ಗ್ರೂಪ್ 3 ಅವರು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಆಲ್ರೆಡಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಪ್ರೀತಿಯನ್ನು ಹೇಳ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯ ಕಷ್ಟಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಪ್ರೀತಿಯ ವಿಚಾರವಾಗಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಪಡ್ಕೋಬೇಕು ಅಂತ ಬಹಳಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಮ್ಮೆ ಈ ವಿಚಾರ ನಿಮಗೆ ತಿಳಿದಿರ್ಬೋದು, ತಿಳಿದೇನೆ ಇರ್ಬೋದು. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು, ನಿಮ್ಮನ್ನು ಪ್ರೀತಿಸುವಂತಹ ಅವರು ಆಲ್ರೆಡಿ ಇದ್ದಾರೆ. ನಿಮ್ಮ ಜೀವನ ಸಂಗಾತಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಮದುವೆ ಆಗಲಿಕ್ಕೋಸ್ಕರ ಅವರು ಬಹಳಷ್ಟು ಅವರ ಪ್ರೀತಿಯನ್ನು ಶೇರ್ ಮಾಡ್ಕೊಳ್ಳಿಕ್ಕೂ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ
ಅವರು ಚಿಕ್ಕ ವಯಸ್ಸಿನಿಂದ ಭಾಳಷ್ಟು ಕೆಲವೊಂದು ರೀತಿಯ ಕಷ್ಟಗಳನ್ನು ಅನುಭವಿಸಿದರೆ, ಹಾಗಾಗಿ ತುಂಬ ಜ್ಞಾನ ಅನ್ನುವಂಥದ್ದು ಅವರಲ್ಲಿ ಈಗ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಈಗ ಅವರ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ದೇವರ ಆಶೀರ್ವಾದ ಅನ್ನುವಂಥದ್ದು ಕೂಡ ಅವರಿಗೆ ಇದೆ, ಹಾಗೆ ತುಂಬ ಜ್ಞಾನವಂತರು ಕೂಡ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಒಂದು ರೀತಿ ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ಅವರ ಜೀವನದಲ್ಲಿ ಪಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಅವರಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮನ್ನು ಆಲ್ರೆಡಿ ಅವರು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ಆದರೆ ಬೇರೆ ನಿಮಗೋಸ್ಕರ ಅವರು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಪೇರೆಂಟ್ಸ್ ಕೂಡ ಮದುವೆಗೋಸ್ಕರ ಎಷ್ಟೇ ಫೋರ್ಸ್ ಮಾಡ್ತಾ ಇದ್ದರೂ ಕೂಡ ಅವರು ಅದನ್ನು ಬಿಟ್ಟು ನಿಮ್ಮ ಬಗ್ಗೆ ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಆಲ್ರೆಡಿ ಇವಾಗ ನಿಮ್ಮ ಜೀವನ ಸಂಗಾತಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆ, ನಿಮ್ಮನ್ನು ನೋಡಿದ್ದಾರೆ, ಭೇಟಿಯಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮೇಲಿನ ಪ್ರೀತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಮೇಲಿನ ಪ್ರೀತಿಯನ್ನು ನಿಮಗೆ ಶೇರ್ ಮಾಡಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಂದು ಸಲ ಬಹಳಷ್ಟು ಅವರಿಗೆ ಕೆಲವೊಂದು ವಿಚಾರಗಳು ತುಂಬಾ ಅವರಿಗೆ ಕೆಲವೊಬ್ಬರು ನಿಮ್ಮ ಜೀವನ ಸಂಗಾತಿಯ ಯಶಸ್ಸನ್ನು ನೋಡಿ ತುಂಬ ಜನ ಜೆಲಸ್ಸು ಫೀಲ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸಂಗಾತಿ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ದೇವರ ಆಶೀರ್ವಾದ ಅನ್ನುವಂಥದ್ದು ಅವರ ಮೇಲೆ ಇದೆ. ಹಾಗೆ ಅವರ ಯಶಸ್ಸನ್ನು ನೋಡಿ ಕೆಲವೊಬ್ಬರು ಅವರ ಜೀವನದಲ್ಲಿ ಕೆಡುಕನ್ನು ಬಯಸುವಂತಹವರು ಕೂಡ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಷ್ಟೇ ಅವರಿಗೆ ಕೆಡುಕನ್ನು ಬಯಸಲಿಕ್ಕೆ ನೋಡಿದರೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಅವರಿಗೆ ಅವರ ಸ್ಪಿರಿಟ್ ಟೀಮ್ ಕನೆಕ್ಷನ್ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅವರ ಜನ್ಮದ ಪುಣ್ಯ ಅನ್ನುವಂಥದ್ದು ಅವರನ್ನು ರಕ್ಷಣೆ ಮಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಅವರಿಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇದೆ. ಹಾಗಾಗಿ ಅವರ ಯಶಸ್ಸನ್ನು ನೋಡಿಬಿಟ್ಟು ಬಹಳಷ್ಟು ಜನ ಜಲಸ್ ಫೀಲ್ ಆಗುವಂತಹದ್ದು ಇದೆ. ಅದರಿಂದ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಚಿಂತೆಗೂ ಒಳಗಾಗುವಂತಹದ್ದಿದೆ ನಿಮ್ಮ ಜೀವನ ಸಂಗಾತಿ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆದರೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇರೋದ್ರಿಂದ, ಸ್ಪಿರಿಚುವಲಿ ಅವರು ಕನೆಕ್ಟೆಡ್ ಆಗಿರುವುದರಿಂದ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದರಿಂದ ಯಾವಾಗಲೂ ಸಂತೋಷವಾಗಿ ಇರ್ತಾರೆ. ಎಷ್ಟೇ ಬೇರೆಯವರು ಕೆಡುಕನ್ನು ಬಯಸಿದ್ರು ಕೂಡ, ಅವರಿಗೆ ಕೆಡುಕನ್ನು ಮಾಡ್ಲಿಕ್ಕೆ ನೋಡಿದ್ರು, ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಯಾವಾಗಲೂ ಹ್ಯಾಪಿಯಾಗಿ ಇರ್ತಾರೆ. ನಿಮ್ಮನ್ನು ಕೂಡ ಸಂತೋಷವಾಗಿರಿಸ್ಕೊಳ್ಳಿಕ್ಕೆ ಅವರು ಬಯಸುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ. ಯಾಕಂದರೆ ಅವರಿಗೆ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ತಡೈ ಓಪನ್ ಆಗಿರುವಂತಹ ಅವರು ಆಗಿದ್ದಾರೆ. ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರಾಗಿದ್ದಾರೆ. ಏಂಜಲ್ ಸಪೋರ್ಟ್, ಅವರ ಸ್ಪಿರಿಟ್ ಟೀಮ್ ಅವರ ಜೊತೆಯಲ್ಲಿ ಯಾವಾಗಲೂ ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ಚಿಂತೆಯನ್ನು ಮಾಡದೆ ಮುಂದೆ ಸಾಗುವಂತಹ, ಯಶಸ್ಸನ್ನು ಪಡ್ಕೊಳ್ಳುವಂತಹ ಉತ್ತಮ ಜ್ಞಾನ ಇರುವಂತಹ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ಅವರು ನಿಮ್ಮ ಜೀವನ ಸಂಗಾತಿ ಅನ್ನುವಂಥದ್ದು. ಅವರಿಗೆ ಏಂಜಲ್ ಸಪೋರ್ಟ್ ಇದೆ, ಅವರ ಸ್ಪಿರಿಟ್ ಟೀಮ್ ಯಾವಾಗಲೂ ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಅವರ ಜೊತೆ ಹೆಚ್ಚು ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿತ್ವ ಅವರದು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಅವರ ಜೀವನದಲ್ಲಿ ಕಷ್ಟಗಳು ಬಂದರೂ, ಬೇರೆಯವರು ಅವರಿಗೆ ಎಷ್ಟೇ ಒಂದು ಕೆಡಕನ್ನು ಬಯಸಿದರೂ ಕೂಡ ಅವರ ಸ್ಪಿರಿಟ್ ಟೀಮ್ ಅವರ ಜೊತೆಯಲ್ಲಿ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ. ಅವರು ಯಾವಾಗಲೂ ನಿಮ್ಮ ಸಂಗಾತಿಯ ಬೆನ್ನ ಹಿಂದೆ ನಿಂತು ಯಾವಾಗಲೂ ಅವರಿಗೆ ಯಶಸ್ಸನ್ನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಈ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮ್ಮ ಸಂಗಾತಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಿನ ಜನ ನೀವು ಕೂಡ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ಅವರು ಗ್ರೂಪ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೂ ಕೂಡ ಕೆಲವೊಮ್ಮೆ ನೀವು ನಿಮ್ಮ ಜೀವನ ಸಂಗಾತಿಯನ್ನು ನೀವು ಆಲ್ರೆಡಿ ನೋಡಿರ್ತೀರಾ ಅನ್ನುವಂಥದ್ದು, ಮೆಡಿಟೇಷನಲ್ಲಿ ನೀವು ನೋಡಿರ್ತೀರಾ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ತೋರಿಸಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಶಸ್ಸು ಅನ್ನುವಂಥದ್ದು ಅವರ ಜೀವನದಲ್ಲಿ ಖಂಡಿತವಾಗ್ಲೂ ಇದೆ. ನಿಮ್ಮ ಜೀವನ ಸಂಗಾತಿಗೆ ಯಾವಾಗಲೂ ಅವರ ಏಂಜಲ್ಸ್ ಸಪೋರ್ಟ್ ಅನ್ನುವಂತಹದ್ದು ಯಾವಾಗಲೂ ಅವರ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಜನ ಕೆಡಕನ್ನು ಬಯಸಿ ಅವರ ಜೀವನವನ್ನು ಚಿಂತೆಗೆ ಒಳಗಾಗಿಸಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗಲ್ಲ. ಯಾಕಂದರೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದಿದೆ. ಏಂಜಲ್ಸ್ ಯಾವಾಗಲೂ ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಅವರು ಯಾವಾಗಲೂ ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರೇ ಕೆಡಕನ್ನು ಬಯಸಿ ಅವರ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ನೋಡಿದ್ರು ಅದು ಸಾಧ್ಯವಾಗಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಅವರು ದೇವರನ್ನು ಅಷ್ಟು ಆರಾಧಿಸುವಂತಹವರಾಗಿದ್ದಾರೆ, ಪೂಜಿಸುವಂತಹವರಾಗಿದ್ದಾರೆ ಅನ್ನುವಂಥದ್ದು, ದೇವರ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿರುವಂತಹ ಉತ್ತಮ ವ್ಯಕ್ತಿ ನಿಮಗೆ ಸಿಗ್ತಾರೆ ನಿಮ್ಮ ಜೀವನ ಸಂಗಾತಿ ಆಗಿ ಅನ್ನುವಂಥದ್ದು. ನೀವು ಕೂಡ ಕೆಲವೊಬ್ಬರು ಇಲ್ಲಿ ಜನರಲ್ ರೀಡಿಂಗ್ ಇದು, ಕೆಲವೊಬ್ಬರು ನಿಮಗೆ ಕೂಡ ಥರ್ಡ್ ಐ ಓಪನ್ ಆಗಿರುವಂಥವರು ಈ ವಿಡಿಯೋ ನೋಡ್ತಾ ಇದ್ದೀರಾ. ನಿಮಗೆ ಕೂಡ ಸ್ಪಿರಿಟ್ ಟೀಮ್ ಕನೆಕ್ಟ್ ಆಗಿದ್ದಾರೆ, ಹಾಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಕೂಡ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೊತೆ ಉತ್ತಮವಾದ ಜೀವನವನ್ನು ನಡೆಸ್ತಾರೆ ಅನ್ನುವಂಥದ್ದು, ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅನ್ನುವಂತಹದ್ದು, ಜೀವನ ಪೂರ್ತಿ ಉತ್ತಮ ಒಂದು ಜೀವನವನ್ನು ನೀವು ನಡೆಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಅವರು ಪಡೆದಿರ್ತಾರೆ ಅನ್ನುವಂಥದ್ದು. ನೀವು ಕೇಳಿದಾಗೆಲ್ಲ ಹಣಕಾಸನ್ನು ಕೊಡುವಂತಹ ಉತ್ತಮ ವ್ಯಕ್ತಿಯಾಗಿರ್ತಾರೆ ಅವರು. ಹಾಗೆ ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದಿರ್ತಾರೆ. ಉತ್ತಮವಾದ ಯಶಸ್ಸನ್ನು ಹಣಕಾಸಿನಿಂದ ಪಡೆದಿರ್ತಾರೆ. ಹಾಗೆ ಅವರಿಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ತುಂಬಾ ಇದೆ. ಹಾಗೆ ಆ ಕಾರಣದಿಂದ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸು ಅನ್ನುವಂಥದ್ದು ಇದೆ. ಹಾಗೆ ಯಾವುದೇ ವಿಚಾರಗಳಲ್ಲಾದರೂ ಕೂಡ ಅವರಿಗೆ ಯಶಸ್ಸು ಅನ್ನುವಂತಹದ್ದು ಬೇಗನೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ನಿಮಗೆ ಅವರು ಪ್ರೀತಿಯನ್ನು ಕೊಡುವಂಥವರಾಗಿರ್ತಾರೆ. ನಿಮಗಿಂತಲೂ ಅವರು ಹೆಚ್ಚು ಪ್ರೀತಿಯನ್ನು ನಿಮಗೆ ನೀಡುವಂತಹವರೇ ಆಗಿರ್ತಾರೆ. ನಿಮ್ಮ ಜೀವನ ಸಂಗಾತಿಯಾಗಿ ಸಿಗುವಂತಹವರು, ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸ್ಕೊಳ್ಳೋಕ್ಕೆ ಬಯಸುವಂತಹವರು ಅವರಾಗಿರ್ತಾರೆ ಅನ್ನುವಂತಹದ್ದು. ಟ್ರೂ ಲವ್ ಅನ್ನುವಂತಹದ್ದು ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನೀವು ಯಾವಾಗಲೂ ಎರಡು ದೇಹ ಆದರೂ ಕೂಡ ಒಂದೇ ಜೀವ ಅನ್ನುವಂತೆ ಬದುಕಬೇಕು ಅಂತ ಬಯಸುವಂಥವರಾಗಿರ್ತಾರೆ. ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು ಅನ್ನುವಂಥವರಾಗಿರ್ತಾರೆ. ನಿಮ್ಮನ್ನು ಯಾವಾಗಲೂ ಕೂಡ ಸಂತೋಷವಾಗಿರಿಸಬೇಕು ಅಂತ ಬಯಸುವಂಥ, ಅಷ್ಟೊಂದು ಪ್ರೀತಿಸುವಂಥ ವ್ಯಕ್ತಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಗ್ರೂಪ್ 3 ನಿಮಗೋಸ್ಕರ ಈ ರೀಡಿಂಗ್. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.